ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ರಸ್ತೆಗಳಲ್ಲಿ ಬೀದಿ ದೀಪಗಳನ್ನು ಅಳವಡಿಸಿದ್ದು ಕರ್ನಾಟಕದಲ್ಲಿ ಅಂದ್ರೆ ಆಗಿನ ಮೈಸೂರು ಸಂಸ್ಥಾನದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸಮಯದಲ್ಲಿ ಅಂತಾನೆ ಹೇಳಬಹುದು. ಕೆಆರ್ಎಸ್ ಡ್ಯಾಮ್ ಆಗಿರಬಹುದು, ಶಿವನ ಸಮುದ್ರದ ಜಲವಿದ್ಯುತ್ ಯೋಜನೆ ಆಗಿರಬಹುದು, ಚಿತ್ರದುರ್ಗದ ವಾಣಿವಿಲಾಸ ಅಣೆಕಟ್ಟು ಆಗಿರಬಹುದು, ಹೀಗೆ ಹಲವಾರು ಅಣೆಕಟ್ಟನ್ನ ಸ್ಥಾಪಿಸಿ ಕರ್ನಾಟಕಕ್ಕೆ ಕೊಡುಗೆ ಕೊಟ್ಟಿರುವಂಥದ್ದು. ಇನ್ನು ಆರೋಗ್ಯ ಕ್ಷೇತ್ರ ಅಂತ ಬಂದಾಗ ನಿಮಾನ್ಸ್ ಆಗಿರಬಹುದು ಅಥವಾ ಬೆಂಗಳೂರಿನಲ್ಲೇ ಇರುವಂತಹ ಸಾಕಷ್ಟು ಕಣ್ಣಾಸ್ಪತ್ರೆಗಳಾಗಿರಬಹುದು, ವಾಣಿವಿಲಾಸ್ ಮಕ್ಕಳ ಮತ್ತು ಮಹಿಳಾ ಆಸ್ಪತ್ರೆ ಆಗಿರಬಹುದು, ಮೈಸೂರು ಭಾಗದಲ್ಲಿ ಸ್ಥಾಪನೆ ಮಾಡಿರುವಂಥದ್ದು. ಆಗ ಇದು ಸಂಪೂರ್ಣವಾಗಿ ಮೈಸೂರು ಸಂಸ್ಥಾನ, ಅಂದ್ರೆ ಈಗ ಬೆಂಗಳೂರು ಕೂಡ ಏನಿದೆ ಎಲ್ಲವೂ ಕೂಡ ಮೈಸೂರು ಸಂಸ್ಥಾನ ಆಗಿತ್ತು. ಆ ಸಮಯದಲ್ಲಿ ಈ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿರುವಂಥದ್ದು. ಇನ್ನು ಉದ್ಯಮ ಅಂತ ಬಂದ್ರೆ ಅದಕ್ಕೆ ಹೇಳ್ತಾ ಹೋದ್ರೆ ಪಟ್ಟಿನೇ ಸಾಲದು. ಮೊಟ್ಟ ಮೊದಲನೇದಾಗಿ ನಮ್ಮ ಮೈಸೂರು ಸ್ಯಾಂಡಲ್ ಸೋಪ್ ಈಗ ಏನು ಇಂಟರ್ನ್ಯಾಷನಲಿ ನ್ಯಾಷನಲಿ ಪ್ರಖ್ಯಾತಿಯನ್ನ ಪಡೆದಿದೆ. ಮೈಸೂರು ಸ್ಯಾಂಡಲ್ ಸೋಪ್ನ ಮ್ಯಾನುಫ್ಯಾಕ್ಚರಿಂಗ್ ಆಗಿರಬಹುದು, ಅದನ್ನು ಮಾರ್ಕೆಟಿಂಗ್ ಆಗಿರಬಹುದು, ಅದನ್ನು ಹೆಚ್ಚು ಹೆಚ್ಚು ಜನರಿಗೆ ತಲುಪಿಸುವಂತಹ ಕೆಲಸ ಅದು ಆಗಿರಬಹುದು. ಇನ್ನು HAL ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್ ಏನಿದೆ ಅದು ಕೂಡ ಇಡೀ ನಮ್ಮ ಭಾರತ ಹೆಮ್ಮೆ ಪಡೆಯುವಂತಹ ಒಂದು HALನ ಸ್ಥಾಪನೆ ಮಾಡಿರುವಂಥದ್ದು. ಮತ್ತೆ ಅಂದರೆ ಆ ಕನಸನ್ನು ಸಾಕಾರಗೊಳಿಸೋಕೆ ಸಹಾಯ ಮಾಡಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತ ಹೇಳ್ಬೋದು. ಇನ್ನು ಕನ್ನಡ ಸಾಹಿತ್ಯ ಪರಿಷತ್ ಕೂಡ ಮೊಟ್ಟ ಮೊದಲ ಬಾರಿಗೆ ಸ್ಥಾಪನೆಯಾಗಿದ್ದು ಆ ಸಮಯದಲ್ಲಿ ಆರೋಗ್ಯ ಆಗಿರಬಹುದು, ಅಗ್ರಿಕಲ್ಚರ್ ಆಗಿರಬಹುದು, ಇಂಡಸ್ಟ್ರಿ ಆಗಿರಬಹುದು, ಇನ್ನು ನೀರಾವರಿ ಯಾವುದೇ ಕ್ಷೇತ್ರ ಇದ್ರೂ ಕೂಡ ಎಲ್ಲಕ್ಕೂ ಕೂಡ ಅಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕೊಡುಗೆ ಇದೆ ಅಂತ ಹೇಳ್ಬೋದು. ಎಜುಕೇಷನ್ನಲ್ಲೂ ಅಷ್ಟೇ, ಎಷ್ಟೋ ಮೆಡಿಕಲ್ ಕಾಲೇಜ್ಗಳು, ಮಹಾರಾಣಿ ಮೆಡಿಕಲ್ ಕಾಲೇಜ್ ಆಗಿರ್ಬೋದು ಅಥವಾ ಆಗಿನ ಸಮಯದಲ್ಲಿ IIS ಅಂದರೆ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಏನಿದೆ ಬೆಂಗಳೂರಿನಲ್ಲಿ, ಅದು ಅತಿ ದೊಡ್ಡ ಕೊಡುಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು. ಅವರ ಕಾಲದಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೂ ಕೂಡ ಅಷ್ಟೇ ಒತ್ತು ಕೊಡ್ತಾ ಇದ್ರು. ಆ ಸಮಯದಲ್ಲೇ ಹೆಣ್ಣು ಮಕ್ಕಳ ಶಿಕ್ಷಣ ಅಭಿವೃದ್ಧಿ ಆಗಿರೋದು, ಸಾಕಷ್ಟು ಹೆಣ್ಣು ಮಕ್ಕಳ ಕಾಲೇಜ್ ಆಗಿರ್ಬೋದು, ಶಾಲೆಗಳು ಶುರುವಾಗಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಸಮಯದಲ್ಲಿ ಅಂತಾನೆ ಹೇಳ್ಬೋದು. ಹೀಗೆ ಒಡೆಯರ್ ಸಾಮ್ರಾಜ್ಯದ ಕೊಡುಗೆಯನ್ನ ನಾವು ಕರ್ನಾಟಕಕ್ಕೆ ಏನು ಕೊಟ್ಟರು ಅಂತ ನೋಡಿದಾಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕೊಡುಗೆ ಎದ್ದು ಕಾಣಿಸುತ್ತೆ. ನಮ್ಮ ಕರ್ನಾಟಕ ಯಾವತ್ತೂ ಆ ಕೊಡುಗೆಗಳನ್ನು ಮರೆಯುವಂತಿಲ್ಲ.